ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ದೊರೆವಾರೊಳಗೆ ತುಪ್ಪವ ಕಂಪಿಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ನಾರೂ ಕಾಣದಂತಿರಿಸಿದೆ, ನೆನೆಸಿದ ಬೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮಥರನ್ನು, ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ವರ್ಷದ ಪ್ರಥಮ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಆತ್ಮೀಯರಾದ ಶ್ರೀ ಭಗವಾನ್ರವರೇ, ನಮ್ಮ ವೈದ್ಯಕೀಯ ಕಾಲೇಜಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಫಾರ್ಮರ್ ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಶ್ರೀ ಸಚ್ಚಿದಾನಂದರವರೇ, ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಹಿರಿಯರಾದ ಟಿ ಕೆ ನಂಜುಂಡಪ್ಪನವರೇ, ನಮ್ಮ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಟಿ ಎಂ ಸ್ವಾಮಿಯವರೇ, ಸಿದ್ಧಗಂಗಾ ಮಠ ಹಾಗೂ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಎರಡಕ್ಕೂ ಕೂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಶ್ರೀ ಜಯಬಸ್ವಾಮಿಯವರೇ, ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಉಪಕಾರ್ಯದರ್ಶಿಗಳಾದ ಶ್ರೀ ಶಿವಕುಮಾರಯ್ಯನವರೇ, ನಮ್ಮ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರಾದ ಶಾಂತರಾಜ್ರವರೇ, ಡಾಕ್ಟರ್ ನಂದೀಶ್ರವರೇ, ವಿಶೇಷವಾಗಿ ಆಗಮಿಸಿರುವ ನಮ್ಮ ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ಚೇರ್ಮನ್ರು, ನಮ್ಮ ಆತ್ಮೀಯರಾದ ಶ್ರೀ ಹುಲಿನಾಯ್ಕರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರಾದ ಶ್ರೀ ನವೀನ್ ಜಿ ಅವರೇ, ಡಾಕ್ಟರ್ ಪರಮೇಶ್ ಅವರೇ, ಪ್ರಿನ್ಸಿಪಾಲ್ ಶಾಲಿನಿ ಅವರೇ, ನಿರಂಜನ್ ಅವರೇ, ಸಂಜೀವ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ವಿಭಾಗದ ಮುಖ್ಯಸ್ಥರೇ, ಎಲ್ಲ ಆತ್ಮೀಯರೇ, ಪ್ರೀತಿಯ ಮಕ್ಕಳೇ, ಪೋಷಕರೇ, ಇಂದು ನಾವೆಲ್ಲರೂ ಕೂಡ 25-26ನೇ ಸಾಲಿನ 4ನೇ ತಂಡವನ್ನು ಸ್ವಾಗತ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ಶ್ರೀ ಭಗವಾನ್ರವರು ಮತ್ತು ಸಚ್ಚಿದಾನಂದರವರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು, ನಿಮ್ಮೆಲ್ಲರನ್ನ ಕುರಿತು ಬಹಳ ಉಪಯುಕ್ತವಾದಂತಹ ಮೌಲ್ಯಯುತವಾದಂತಹ ಮಾತುಗಳನ್ನು ನಿಮಗೆ ತಿಳಿಸಿದ್ದಾರೆ. ನಮ್ಮ ಕಾಲೇಜು ಪ್ರಾರಂಭವಾಗಿ 3 ವರ್ಷ ಆಗಿದೆ, ಇದು 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ 4ನೇ ವರ್ಷದ ಕಾಲೇಜಿಗೆ ನೀವೆಲ್ಲ ಇಷ್ಟೊಂದು ಉತ್ಸಾಹದಿಂದ ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ಅದು ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು, ಅಭಿಮಾನ ಪಡಬೇಕಾಗಿರುವಂಥದ್ದು. ಇನ್ನು ಇದು ಇನ್ಫ್ಯಾಂಟ್ ಅಂತ ಹೇಳಬೇಕು. ಇದನ್ನು 3 ವರ್ಷದ ಕೂಸು, ಇದನ್ನು 4ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಈ ಒಂದು ಕಾಲೇಜಿಗೆ ನೀವೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಮತ್ತು ನಿಮ್ಮ ಪೋಷಕರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇದೇನು ನಾನು ಉತ್ಪ್ರೇಕ್ಷೆ ಅಲ್ಲ. 3 ವರ್ಷದಲ್ಲಿ ನಮ್ಮ ಕಾಲೇಜು 10 ವರ್ಷ 15 ವರ್ಷ ಕಾಲೇಜುಗಳು ಪ್ರಾರಂಭ ಮಾಡಿದಷ್ಟೇ ಸಾಧನೆಯನ್ನು 3 ವರ್ಷದಲ್ಲಿ ಮಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥ. ನಾವೇನು ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಇರಲಿಲ್ಲ. ನಮ್ಮ ಪರಮ ಪೂಜ್ಯರಿಗೆ 50-60 ವರ್ಷಗಳಿಂದಲೇ ಬಹಳ ಒಂದು ಕನಸಿತ್ತು. ಅವರಿಗೆ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅಂತೇಳಿ 3-4 ಸಾರಿ ಅವರು ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ನಮ್ಮದನ್ನು ಪರಿಗಣನೆ ಮಾಡಲಿಲ್ಲ. 2 ಅರ್ಜಿ ಮಾತ್ರ ಇದ್ದದಲ್ಲಿ ಒಂದಕ್ಕೆ ಮಾತ್ರ ಒಂದು ಆಯ್ಕೆ ಮಾಡಿಕೊಟ್ರು, ನಮಗೆ ಮಾತ್ರ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರು ನ್ಯಾಯಾಲಯದ ಮೊರೆ ಹೊತ್ತರು. ಕೋರ್ಟು ಕೂಡ ಸರ್ಕಾರಕ್ಕೆ ನೀವು ಕೊಡಬೇಕು ಅಂತ ಡೈರೆಕ್ಷನ್ ಕೊಟ್ಟರು, ಸರ್ಕಾರವು ಕೊಡಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಪರಮ ಪೂಜ್ಯರಿಗೆ ತುಂಬ ಬೇಸರ ಆಯಿತು. ಬೇಡಪ್ಪ, ಮಾಡೋದು ಬೇಡ ಅಂತೇಳಿ ತೀರ್ಮಾನ ಮಾಡಿ, ಸಾಕು ಮತ್ತಲೇ ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋದೇ ಸಾಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ಅವರಲ್ಲಿಗೆ ಅದನ್ನು ಕೈಬಿಟ್ಟರು. ಆದರೆ ಒಂದು ಅವಕಾಶ ನಮಗೆ ಲಭ್ಯ ಆಯಿತು. 2000 ಇಸ್ವಿಯಲ್ಲಿ ಪರಮ ಪೂಜ್ಯರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ SM ಕೃಷ್ಣರವರು ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಲೋಕಸಭಾ ಸದಸ್ಯರ GS ಬಸವರಾಜರವರು ಇಲ್ಲೊಂದು ಆಸ್ಪತ್ರೆ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಶಂಕುಸ್ಥಾಪನೆಯನ್ನು ಮಾಡಿಸಿದ್ರು. ಶಂಕುಸ್ಥಾಪನೆಯನ್ನು ಮಾಡಿಸಿ ಅದಕ್ಕೆ ಒಂದು ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಕಟ್ಟಡಗಳನ್ನೆಲ್ಲ ಕಟ್ಟಿಸಿದ್ರು. ಆದರೆ ಮುಂದುವರಿಲಿಲ್ಲ. 15, 17, 16 ವರ್ಷ ಅದು ಹಾಗೇ ಬಿದ್ದಿತ್ತದು. ಇಲ್ಲಿ ಹೋಗಿ ಬರೋರೆಲ್ಲ ಕೇಳ್ತಾಯಿದ್ರು, ಏನಿದು ಆಳು ಬೀಳ್ತಾ ಇದೆಯಲ್ಲ ಕಟ್ಟಡ ಅಂತ ಕೇಳ್ತಾ ಇದ್ದರು.
ಅದು ಒಂದು ಶಿಥಿಲಾವಸ್ಥೆಗೆ ಬರುವಂಥ ಸ್ಥಿತಿಗೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಟಿ ಕೆ ನಂಜಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಮಾಡಿಕೊಡ್ಬೇಕು, ಏನಾದರೂ ಮಾಡಿ ಇದನ್ನು ಅನ್ನುವ ಒಂದು ತೀರ್ಮಾನಕ್ಕೆ ಬಂದು ನಾವೆಲ್ಲ ಕುಳಿತು ಚಿಂತನೆ ಮಾಡಿ ಆಸ್ಪತ್ರೆ ಕಟ್ಸೋಣ, ಯಾರಾದರೂ ನಡೆಸಿದ ಯಾರಿಗಾನ ಕೊಡೋಣ ಅಂತೇಳಿ ಚಿಂತನೆ ಮಾಡಿ ಮೊದಲು ಆಸ್ಪತ್ರೆಯನ್ನು ಕಟ್ಸೋಕ್ಕೆ ಶುರು ಮಾಡಿದ್ವಿ. ಅದನ್ನು ಮುಂದುವರಿಸಿ ಅದನ್ನೆಲ್ಲ ಮುಗಿಸೋದಕ್ಕೆ ಶುರು ಮಾಡಲಿ. ಮತ್ತು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಟೈಪ್ ಮಾಡ್ಯವ್ರು ಕೊಡೋಣ ಅಂತೇಳಿ ಕೂಡ ಚಿಂತನೆ ಮಾಡಿ HCL ಅವ್ರು ಬಂದಿದ್ದರು, ಬೇರೆ ಬೇರೆ ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿ ನೋಡ್ತಾ ಇದ್ವಿ. ಅಷ್ಟರೊಳಗೆ ನಮ್ಮಲ್ಲೇ ಇರುವಂತಹ ಡಾಕ್ಟ್ರುಗಳು ಯಾಕೆ ಮಾಡಬಾರ್ದು ಅಂತ ಅವ್ರು ಕೇಳಿದಾಗ, ಇಲ್ಲಿರುವ ನಮ್ಮ ಡಾಕ್ಟರ್ ಪರಮೇಶ್ ಇರ್ಬೋದು, ನಿರಂಜನ ಮೂರ್ತಿ ಇರ್ಬೋದು, ಇನ್ನು ಕೆಲವರು ಬಂದಿಲ್ಲ, 9 ಜನ ಡಾಕ್ಟ್ರುಗಳು ಒಟ್ಟಾಗಿ ಸೇರಿ ನಾವು ಆಸ್ಪತ್ರೆ ನಡೆಸ್ತೀವಿ, ನಮಗೆ ಕೊಡಿ ಅಂತೇಳಿ ಕೇಳಿದರು. ಹಾಗೆ ಅವ್ರಿಗೆ ಪ್ರಾರಂಭ ಮಾಡೋದಕ್ಕೆ ಕೊಟ್ವಿ. ಅವರು 2017 ಇಸ್ವಿಲಿ ಪ್ರಾರಂಭ ಮಾಡಿದ್ರು. ಅವ್ರು 2-3 ವರ್ಷ ಆಗ್ತಿದ್ದಂಗೆ ನಾವೆಲ್ಲ ಒಂದು ಚಿಂತನೆ ಮಾಡಿದೆ, ಯಾಕೆ ನಾವೇ ಮೆಡಿಕಲ್ ಕಾಲೇಜ್ ಮಾಡಬಾರ್ದು ಅಂತ ಹೇಳಿ. ನಾವು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಅವ್ರ ಆಸ್ಪತ್ರೆ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ವಿ. ಏನು ಕಂಡೀಷನ್ ಅಂದರೆ, ನಾವು ಯಾವಾಗ ನಿಮಗೆ ಬಿಟ್ಕೊಡ್ಬೇಕೋ ಆ ತಕ್ಷಣ ನಮಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಅದೇ ಒಂದು ಕಂಡೀಷನ್ ಹಾಕಿದ್ರಿಂದಾಗಿ ಅವರೆಲ್ಲರೂ ಕೂಡ ಅದಕ್ಕೆ ಒಪ್ಪಿ ನಮಗೆ ಬಿಟ್ಟುಕೊಟ್ರು. ನಮ್ಮ ಪರಮ ಪೂಜ್ಯರು ಇಲ್ಲಿ ಫಾರ್ಮಸಿ ಕಾಲೇಜನ್ನು ಮಾಡಿಸಿದರು. ಫಾರ್ಮಸಿ ಕಾಲೇಜ್ ಎಷ್ಟು ಅನುಕೂಲ ಆಯಿತು ಅಂದರೆ, ಅದು ಮೆಡಿಕಲ್ ಕಾಲೇಜ್ಗೆ ಸೂಕ್ತವಾಗಿರೋಂಗೆ ಆಗೋಯ್ತು ಅದಕ್ಕೆ. ಆದರೆ ಅದನ್ನು ಸೂಕ್ತವಾಗಿ ಮಾಡೋದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮ ನವೀನ್ರವ್ರು ಮಾಡಿರುವಂಥ ಕೆಲಸ. ಅವ್ರು ನಿರ್ವಾಹ ಮೇನ್ ಆರ್ಕಿಟೆಕ್ಚರ್ದೊಳಗೆ ಅಂತ ಹೇಳಬೇಕು. ಅದರೊಳಗೆ ಎಲ್ಲ ಅಗ್ರೆಸಿವ್ ಅವರು, ಹೀಗಾಗಬೇಕು, ಆಗಲೇಬೇಕಿದೆ, ಮಾಡಲೇಬೇಕು ಅನ್ನುವಂಥದ್ದನ್ನು ಅವರು ಬಂದಿದ್ದಕ್ಕೆ ನಿಜವಾಗ್ಲೂ ಹೇಳಬೇಕಾಗಿರುವಂಥದ್ದು, ನವೀನ್ರವ್ರೇನಾದರೂ ಬಂದು ನಮಗೆ ಆ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಡದೆ ಹೋಗಿದರೆ ನಾವು ಮೆಡಿಕಲ್ ಕಾಲೇಜ್ ಮಾಡ್ತಾ ಇರಲಿಲ್ಲ. ನಾವು ಅವರು ಏನೂ ಇಲ್ಲವೇ ಇಲ್ಲ, ಅಪ್ಲಿಕೇಶನ್ ಹಾಕಿ ಅಂತ ಹಾಕ್ಸೇಬಿಟ್ರು ಅವರು. ನಮಗೆ ಭಯ, ಇವತ್ತು ಮೆಡಿಕಲ್ ಕಾಲೇಜ್ ಮಾಡೋದು ಎಷ್ಟು ಕಷ್ಟ ಇದೆ, ಇನ್ಸ್ಪೆಕ್ಷನ್ ಬರೋರು ಎಲ್ಲ ಎಷ್ಟು ತೊಂದರೆ ಕೊಡ್ತಾರೆ ಅಂತ ಹೇಳಿ. ಆದರೂ ಕೂಡ ಬಹಳ ಒಂದು ವರ್ಷದೊಳಗೆ ಎಷ್ಟು ಒಂದು ಕೆಲಸ ಒಂದು ಆಯಿತು ಅಂತಂದರೆ, ಬಹಳ ವಿಶೇಷವಾಗಿ ಕೆಲಸಗಳನ್ನು ಮಾಡಿ ಪ್ರಥಮ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲವನ್ನು ತಯಾರು ಮಾಡಿ ಆಸ್ಪತ್ರೆಗಳನ್ನೆಲ್ಲ ಸುಸಜ್ಜಿತಗೊಳಿಸಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಪ್ರಾರಂಭವಾಗಿ 3 ವರ್ಷ ಆಗಿದೆ. ನೀವೆಲ್ಲ ತಿಳಿದಾಗೆ ಪ್ರಾಂಶುಪಾಲರು ತಮ್ಮ ವರದಿಯಲ್ಲಿ ತಿಳಿಸಿದಾಗೆ ನಮ್ಮ ಕಾಲೇಜಿನಲ್ಲಿ ನಿಮ್ಮ ಬೆಳವಣಿಗೆಗೆ ಬೇಕಾದ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ಆಗಿಂದಾಗೆ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ನನಗೆ ಒಂದು ಸಂತೋಷ ಏನಪ್ಪ ಅಂತಂದರೆ, ನಮ್ಮ ಕಾಲೇಜಿನ ಒಂದು ಫಲಿತಾಂಶ ಬಹಳ ಉತ್ತಮವಾಗಿದೆ ಅನ್ನುವಂಥದ್ದು ಬಹಳ ಅಭಿಮಾನ ಪಡಬೇಕಾಗಿರುವಂಥದ್ದು. ಅದಕ್ಕಾಗಿ ನಾನು ನಮ್ಮ ಪ್ರಾಂಶುಪಾಲರನ್ನು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಲ್ಲಿ ಕುಳಿತಿದ್ದಾರೆ ಮೇಲೆ, ಅವ್ರಿಗೆ ಹೇಳ್ತಾ ಇದ್ದೆ, ಎಲ್ಲ ನಿಮ್ಮ ಒಂದು ಪರಿಣಾಮ, ನಿಮ್ಮ ಪ್ರಭಾವದಿಂದಾಗಿ ಇಷ್ಟು ಉತ್ತಮವಾದಂತಹ ಒಂದು ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗ್ತಾಯಿದೆ ಅಂತೇಳಿ ನಾನು ಅವರಿಗೆ, ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಅವರೆಲ್ಲ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗಿರುವಂಥದ್ದು. ಅವ್ರಿಗೆ ಹೇಳ್ತಾ ಇದ್ದೆ, ಇಷ್ಟು ಸಾಲದು, ಇದು ಸಾಲದು, ನಮಗೆ ಸಮಾಧಾನ ಇಲ್ಲ, ಇನ್ನೂ ಹೆಚ್ಚಿನದಾಗಿ ರಿಸಲ್ಟ್ ಬರಬೇಕು. ನೀವು ಡಿಸ್ಟಿಂಕ್ಷನ್ ಇಷ್ಟೇ ಅಲ್ಲ, ಅರ್ಧಕ್ಕರ್ಧ ಡಿಸ್ಟಿಂಕ್ಷನ್ ಬರುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಅವರಿಗೆ ತಿಳಿಸ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅದಕ್ಕೆಲ್ಲರೂ ಅವರಿಗೆ ತಯಾರಾಗಿ ಅದನ್ನು ಮಾಡ್ತಾರೆ ಎನ್ನುವ ಭಾವನೆಯ ಮಾತುಗಳನ್ನು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮಗೆ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಡಾಕ್ಟರ್ ಭಗವಾನ್ರವರು ನೀವು ಹೇಗೆ ಓದಬೇಕು, ನೀವು ಹೇಗೆಲ್ಲ ಇಲ್ಲಿ ವಾತಾವರಣದಲ್ಲಿ ಇರಬೇಕು, ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವಂತಹ ಹಲವಾರು ವಿಚಾರಗಳನ್ನು ಇಲ್ಲಿ ನಿಮಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನೀವೆಲ್ಲ ಮುಂದಿನ ಭವಿಷ್ಯದ ವೈದ್ಯರಾಗುವಂತಹ ಅವರು, ನಮ್ಮ ದೇಶದ ಆರೋಗ್ಯವನ್ನು ಕಾಪಾಡುವಂತಹ, ಜನರಿಗೆ ಉತ್ತಮ ಆರೋಗ್ಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮುಖ್ಯವಾಗಿರುವಂಥದ್ದಾಗ್ತದೆ. ಅದಕ್ಕಾಗಿ ನೀವೆಲ್ಲ ಆಯ್ಕೆ ಮಾಡಿಕೊಂಡು ವೈದ್ಯಕೀಯ ಕೋರ್ಸನ್ನು ಓದಬೇಕು ಅಂತ ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲ ಒಂದು ಚಿಂತನೆ ಮಾಡಬೇಕು. ನಮ್ಮ ಪರಮ ಪೂಜ್ಯರು ಒಂದು ಮಾತನ್ನು ಹೇಳ್ತಾ ಇದ್ದರು, ಎಲ್ರಿಗೂ ಕೂಡ ಅವರವರ ಪ್ರಜ್ಞೆ ಇರಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದರು. ಒಬ್ಬನಿಗೆ ಸ್ವಾಮೀಜಿ ಪ್ರಜ್ಞೆ ಇರಬೇಕು, ಒಬ್ಬ ವೃತ್ತಿ ಮಾಡುವಂತಹ ಅವನಿಗೆ ವ್ಯಾಪಾರ ಪ್ರಜ್ಞೆ ಇರಬೇಕು, ಅವನಿಗೆ ಶಿಕ್ಷಕನಿಗೆ ಶಿಕ್ಷಕ ಪ್ರಜ್ಞೆ ಇರಬೇಕು ಅಂತ ಹೇಳಿ, ವಿದ್ಯಾರ್ಥಿಯಾದವನಿಗೂ ಕೂಡ ವಿದ್ಯಾರ್ಥಿ ಪ್ರಜ್ಞೆ ಇರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದರು. ಹಾಗೆ ಇವತ್ತಿನೆಲ್ಲ ನಾನೊಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದೇನೆ, ನಾನೊಂದು ಗುರಿಯನ್ನು ಇಟ್ಕೊಂಡಿದ್ದೇನೆ, ಆ ಗುರಿಯನ್ನು ನಾನು
ತಲುಪಬೇಕಾದರೆ ನಿರಂತರವಾಗಿ ಪ್ರಯತ್ನ ಪಡಬೇಕು, ಪರಿಶ್ರಮ ಪಡಬೇಕು ಅನ್ನುವಂತಹದ್ದನ್ನು ನೀವು ನಿತ್ಯವೂ ಕೂಡ ಸ್ಮರಣೆ ಮಾಡಿಕೊಡಬೇಕು. ಪ್ರತಿ ದಿವಸ ಬೆದ್ದಗೆ ಎದ್ದ ತಕ್ಷಣ ನೀವು ಅಂದ್ಕೊಳ್ಬೇಕು, ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದೇನೆ, ಈ ದಿವಸವನ್ನು ನಾನು ಅದಕ್ಕೆ ಬಳಸ್ಕೊಳ್ಬೇಕು ಅಂತೇಳಿ. ತಿರ್ಗಿ ರಾತ್ರಿ ಮಲಗುವ ಮುನ್ನ ನೀವು ಯೋಚನೆ ಮಾಡಬೇಕು, ಈ ದಿವಸ ನಾನು ಎಷ್ಟು ಅದನ್ನು ಬಳಕೆ ಮಾಡಿಕೊಂಡೆ ಎನ್ನುವಂತಹ ಚಿಂತನೆಯನ್ನು ಮಾಡ್ತಾ ಇದ್ದರೆ ನೀವು ದಿವಸವೂ ಕೂಡ ಬದಲಾವಣೆ ಆಗೋದಕ್ಕೆ, ಉತ್ತಮ ಸಾಧನೆ ಮಾಡೋದಕ್ಕೆ ಕೂಡ ಅವಕಾಶ ಆಗುವಂಥದ್ದು. ಇಲ್ಲಿ ನೀವೆಲ್ಲ ಒಂದು ಉತ್ತಮ ವಾತಾವರಣ ಇದೆ. ಈಗಾಗಲೇ ಮನೆಯಿಂದ ಬಂದಂಥ ಮಕ್ಕಳು ಹಾಸ್ಟೆಲಿಗೆ ಸೇರಿದಾಗ ಏನೋ ಒಂದು ಬದಲಾವಣೆ ಆದಾಗ ನಿಮಗೆ ನೋವಾಗ್ತದೆ. ಅವೇ ಒಂದು ಸ್ವಲ್ಪ ದಿವಸಗಳಲ್ಲೇ ಹೊಂದಾಣಿಕೆ ಆಗೋದಕ್ಕೆ ಕೂಡ ಸಾಧ್ಯ ಆಗುವಂಥದ್ದು. ಉತ್ತಮ ಸೌಲಭ್ಯಗಳಿದೆ, ಸೌಕರ್ಯಗಳಿದೆ, ಅದೆಲ್ಲ ನಿಮಗಾಗಿ ಇರುವಂಥದ್ದನ್ನು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಸಂತೋಷ ಆಗಬೇಕು. ಇಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಸಂತೋಷ. ನೀವು ಅವರಿಗೆ ಹೇಗೆ ಸಂತೋಷ ಮಾಡೋದು? ನೀವು ಚೆನ್ನಾಗಿ ಸಾಧನೆ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ, ಒಳ್ಳೊಳ್ಳೆ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದರೆ ನಿಮ್ಮ ತಂದೆ ತಾಯಿಗಳಿಗೆ ಸಂತೋಷ ಆಗ್ತದೆ, ನಿಮಗೆ ಕಲಿಸಿದ ಶಿಕ್ಷಕರಿಗೂ ಕೂಡ ಸಂತೋಷ ಆಗುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಆ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡಲಿ. ಅದ್ರ ಜೊತೆಗೆ ಇಲ್ಲಿ ಮಾತನಾಡ್ತಾ ಹೇಳಿದರು, ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಯಾವಾಗಲೂ ಕೂಡ. ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಅನ್ನುವಂತಹ ಒಂದು ಮಾತಿದೆ. ನಾವೇನೇ ಸಾಧನೆ ಮಾಡಬೇಕಾದರೂ ಕೂಡ ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಫಿಸಿಕಲ್ ಫಿಟ್ನೆಸ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಈ ಎರಡೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ನೀವು ನಿಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗಿರುವಂಥದ್ದು. ಆಹಾರ, ವಿಹಾರ, ವಿಚಾರ ಇವೆಲ್ಲವೂ ಕೂಡ ಉತ್ತಮವಾಗಿರಬೇಕಾಗಿರುವಂಥದ್ದು. ಅದಕ್ಕಾಗಿ ಜೊತೆಗೆ ನೀವು ಇಲ್ಲಿ ಜಿಮ್ಮು ಮಾಡಿದ್ದಾರೆ ನಮ್ಮ ಹಾಸ್ಟೆಲ್ ಒಳಗೆ. ಸ್ಪೋರ್ಟ್ಸ್ಗೆ ಅಷ್ಟು ಅವಕಾಶ ಇಲ್ಲದೆ ಹೋದರೂ ಕೂಡ ಇರೋದ್ರೊಳಗೆ ಒಂದಿಷ್ಟು ನಿಮಗೆ ಆಟೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅವೆಲ್ಲವನ್ನು ನೀವು ಬಳಕೆ ಮಾಡಿಕೊಡ್ಬೇಕು. ಜೊತೆಗೆ ಸಾಂಸ್ಥಿಕ ಕಾರ್ಯಕ್ರಮಗಳಿರ್ತದೆ. ಇಲ್ಲಿ ಹೇಳಿದಾಗೆ ಅವೆಲ್ಲ ಭಾಗವಹಿಸ್ಬೇಕು, ಪ್ರತಿಯೊಂದರೂ ಕೂಡ ಭಾಗವಹಿಸ್ಬೇಕು. ನೀವೆಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗ್ತದೆ. ಜೊತೆಗೆ ನೀವು ಅಭ್ಯಾಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಭಗವಾನರೊಂದು ಮಾತನ್ನು ಹೇಳಿದರು, ನಿಮ್ಮ ಬೈಬಲ್ ಇರ್ಬೋದು, ನಿಮ್ಮ ಕುರಾನ್ ಇರ್ಬೋದು, ನಿಮ್ಮ ಭಗವದ್ಗೀತೆ ಯಾವುದಪ್ಪ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಅವುಗಳಿಗೆ ಗಮನವನ್ನು ಕೊಟ್ಟು ನಿತ್ಯವೂ ಕೂಡ ಅಧ್ಯಯನ ಮಾಡಿ. ನಿಮ್ಮ ಈ ಒಂದು ಕರಿಕ್ಯುಲಮ್ ಜೊತೆಗೆ ನೀವು ಕಲಿಯಬೇಕಾಗಿರುವಂಥದ್ದು ಭಾಳಷ್ಟು ಇದೆ. ಇಲ್ಲೊಂದು ಮಾತನ್ನು ಹೇಳಿದರು, ಕಂಪ್ಯಾಷನ್ ಬೇಕು ನಿಮಗೆ ಅಂತ ಹೇಳಿದರು. ಯಾವತ್ತೂ ಕೂಡ ವೈದ್ಯರು ನೀವು ಯಾವ ಜೊತೆಯಲ್ಲಿ ನೀವು ಸಂಪರ್ಕ ಇರ್ತದೆ, ರೋಗಿಯ ಜೊತೆ ಸಂಪರ್ಕ ಇರ್ತದೆ, ರೋಗಿಯ ಸಂಬಂಧಿಕರ ಜೊತೆ ಸಂಪರ್ಕ ಇರ್ತದೆ. ರೋಗಿ ಒಂದು ಕಡೆ ನರಳುತ್ತಾ ಇದ್ದರೆ ಆ ರೋಗಿಯನ್ನು ನೋಡ್ತಾ ನರಳುವಂತಹ ಪೋಷಕರು ಇರ್ತಾರೆ. ಆ ಪೋಷಕರನ್ನು ನೀವು ಸಮಾಧಾನ ಮಾಡಬೇಕು, ಆ ಒಂದು ರೋಗಿಯನ್ನು ಕೂಡ ಅವನ ಆರೈಕೆಯನ್ನು ಮಾಡಬೇಕು. ಎರಡೂ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮಾತುಗಳು ಅವರ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರ್ತದೆ. ನೀವು ಕೊಡುವ ಔಷಧಿ ಅರ್ಧ, ನೀವು ಮಾತನಾಡುವಂತಹದ್ದು, ನೀವು ಅವರಿಗೆ ಟಚ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಭಾವನೆಯಿಂದ ಹೇಳುವಂಥದ್ದು ಇದೆಯಲ್ಲ, ಅವರಿಗೆ ಅದೇ ಒಂದು ದೊಡ್ಡ ಮೆಡಿಸಿನ್ ಆಗುವಂಥ ಕೆಲಸ ಆಗ್ತದೆ ಅವರಿಗೆ. ಆ ರೀತಿಯಲ್ಲಿ ಕಲಿಯಬೇಕು ಅಂತಂದರೆ ನೀವೆಲ್ಲ ಅಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಈ ಒಂದು 4.5 ವರ್ಷಗಳ ಕಾಲ ನಿಮ್ಮ ಈ ಒಂದು MBBS ಕೋರ್ಸನ್ನು ಉತ್ತಮವಾಗಿ ನೀವು ಸಾಧನೆ ಮಾಡಿ, ಈಗ ಏನು ಇಂದಿನ ತರಗತಿಯಲ್ಲಿದ್ದಾರೆ ಅವರಿಗಿಂತಲೂ ನೀವು ಹೆಚ್ಚಿನ ಸಾಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಾನು ಕೇಳಿದಾಗೆ ನಮ್ಮ ಫಲಿತಾಂಶ ಯಾರು ಕಡಿಮೆ ಬಂದಿದೆ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಮ್ಯಾನೇಜ್ಮೆಂಟ್ ಸೀಟ್ ಮಕ್ಕಳೇ ಕಡಿಮೆ ಬರ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ನಿಮಗೆ ಚಾಲೆಂಜ್, ಮ್ಯಾನೇಜ್ಮೆಂಟ್ ಸೀಟ್ ತಂದಿರೋ ಮಕ್ಕಳಿಗೆ ಚಾಲೆಂಜ್ ಹೇಳ್ತಾ ಇದ್ದೀನಿ ನಾನು. ನೀವು ಉತ್ತಮ ಸಾಧನೆಯನ್ನು ಮಾಡಬೇಕು. ಬೇರೆ ಮಕ್ಕಳೆಲ್ಲರೂ ಕೂಡ ನೀವೆಲ್ಲ ಮೆರಿಟ್ ಅವರೇ ಸ್ಟೂಡೆಂಟ್ಸ್ ಎಲ್ಲರೂ ಇರ್ತೀರಿ, ಆದರೆ ಸ್ವಲ್ಪ ಕಷ್ಟ ಇರ್ತದೆ. ಹೇಳ್ತಾಯಿದ್ರು ಯಾವ ಸಬ್ಜೆಕ್ಟ್ ಹೇಗೆ ಇರ್ತದೆ ಎನ್ನುವಂತಹ ಮಾತನ್ನು ಹೇಳಿದರು. ಆದರೆ ಪ್ರಯತ್ನ ಪಟ್ಟರೆ, ಮನಸ್ಸು ಮಾಡಿದ್ರೆ ಅವೇನು ದೊಡ್ಡದಲ್ಲ. ನಿಮಗೆ ಆ ಪ್ರಯತ್ನ, ಒಂದು ಪರಿಶ್ರಮವನ್ನು ಪಡುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 4.5 ವರ್ಷಗಳ ಕಾಲ ಈ ಕಾಲೇಜು, ಹಾಸ್ಟೆಲು ಇದು ನಿಮ್ಮ ಮನೆ ಇದ್ದ ಹಾಗೆ. ನೀವು ಯಾವ ಯೋಚನೆ ಮಾಡಬೇಕಾದಿಲ್ಲ. ಸಚ್ಚಾನಂದರು ಹೇಳ್ತಾಯಿದ್ರು, ಕಣ್ಣು ಬಿಡಬೇಕು, ಕೈಲಿ ಬಿಡಬೇಕು, ಬಾಯಿ ಬಿಡಬೇಕು ಅಂತೇಳಿ. ಇಲ್ಲೆಲ್ಲ ನಿಮಗೆ ತಂದೆ ತಾಯಿಗಳ ಅಂಥ ಭಾವನೆಯನ್ನು ತುಂಬಿ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ನಮ್ಮ ಪ್ರಾಂಶುಪಾಲರಿದ್ದಾರೆ, ನಮ್ಮ ಮುಖ್ಯಸ್ಥರಿದ್ದಾರೆ, ಎಲ್ಲ ಉಪನ್ಯಾಸಕರಿದ್ದಾರೆ. ನೀವೆಲ್ಲರೂ ಕೂಡ ಅವರನ್ನು ನೀವು ಯಾವಾಗ ಬೇಕಾದರೂ ಭೇಟಿ ಆಗ್ಬೋದು, ಯಾವ ಸಂದರ್ಭದಲ್ಲಿ ಬೇಕಾದರೂ ಭೇಟಿ ಆಗ್ಬೋದು. ಏನಾದರೂ ನಿಮಗೆ ತೊಂದರೆ ಆದರೆ ತಕ್ಷಣವೇ ಅವ್ರನ್ನ ಯಾರನ್ನಾದರೂ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ, ಅದಕ್ಕೆ ಅವರು ಯಾವಾಗಲೂ ಕೂಡ ಸದಾ ಸಿದ್ಧವಾಗಿರುವಂತಹ ಅವರು. ನಿಮಗೆ ಬೋಧನೆ ಮಾಡುವಂಥದ್ದಷ್ಟೇ ಅಲ್ಲ, ನಿಮಗೆ ಉತ್ತಮ ಮಾರ್ಗದರ್ಶನವನ್ನು ಮಾಡುವಂತಹ ಕೆಲಸವನ್ನು ಕೂಡ
ಅವರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದರ ಪ್ರಯೋಜನವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಳಿ, ಅವರ ಒಂದು ಸೇವೆಯನ್ನು ನೀವು ಪಡ್ಕೊಳ್ಳಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮ ಪೋಷಕರು ಬಹಳ ಸಂಖ್ಯೆಯಲ್ಲಿ ಬಂದಿರುವಂತಹ ಅವರು ಪೋಷಕರು ನಿಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆ ಯಾವತ್ತೂ ಕೂಡ ಹುಸಿ ಆಗದಾಗೆ ಆ ನಿರೀಕ್ಷೆಯನ್ನು ಸಾಕಾರಗೊಳಿಸುವಂಥ ರೀತಿಯಲ್ಲಿ ನೀವು ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಿ ಅನ್ನುವಂಥ ಹಾರೈಕೆಯನ್ನು ನಿಮ್ಮೆಲ್ಲರಿಗೂ ಕೂಡ ವ್ಯಕ್ತ ಮಾಡ್ತಾ, ಇವತ್ತು ಭಗವಾನ್ರವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ 2 ಸಾರಿ ಪೋಸ್ಟ್ಪೋನ್ ಆಯ್ತಿದ್ದು, ಏಕೆಂದರೆ ಅಡ್ಮಿಷನ್ ಪ್ರೋಸೆಸ್ಸು ಮುಂದೆ ಹೋಗ್ತಾ ಇದ್ದಾಗೆ ನಾವು ಫಿಕ್ಸ್ ಮಾಡಿಬಿಟ್ಟಿದ್ದು. ಅಲ್ಲೇ 2 ಸರಿ ಡೇಟ್ ಫಿಕ್ಸ್ ಮಾಡ್ದೋ, ಆದರೆ ಇನ್ನೂ ಕೂಡ ಅಡ್ಮಿಷನ್ ಮುಂದಕ್ಕೆ ಹೋಗ್ತಾನೆ ಇತ್ತು. ಆದರೆ ಇವತ್ತು ಫಿಕ್ಸ್ ಮಾಡಿದಾಗ ಬರ್ತಾರೋ ಇಲ್ವೋ ಅಂತ ಅನುಮಾನವೂ ಇತ್ತು ಅವರಿಗೆ. ಬಹಳ ಬ್ಯುಸಿ ಇದ್ದಾರೆ ಅವರಿಗೆ. ಈಗಲೂ ಕೂಡ ತಕ್ಷಣ ಈಗ ಇಬ್ಬರು ಮಿನಿಸ್ಟ್ರು, ಅವರಿಗೆ ಹೆಲ್ತ್ ಮಿನಿಸ್ಟ್ರು, ಎಜುಕೇಷನ್ ಮಿನಿಸ್ಟ್ರು ಇಬ್ಬರು ಅವ್ರನ್ನ ಮೀಟಿಂಗ್ ಕರೆದಿರುವಂತಹ ಅವ್ರು ಹೇಳ್ತಾ ಇದ್ರು 1 ಗಂಟೆ ಒಳಗೆ ಹೋಗಬೇಕು ಅಂತ ಹೇಳಿ. ಇನ್ ಸ್ಪೈಟ್ ಆಫ್ ಹಿಸ್ ಬ್ಯುಸಿ ಶೆಡ್ಯೂಲ್, he came and inaugurated this function on behalf of our Siddhganga Mutt. I thanks to Dr. Bhagavan. He gave a wonderful speech about the students, meaningful and ಯೂಸ್ಫುಲ್ ವರ್ಡ್ಸ್ ಯು ಹ್ಯಾವ್ ಗಿವನ್. ನಿಮಗೆ ಧನ್ಯವಾದಗಳು ಸರ್, ನೀವು ಬಂದಿರೋದಕ್ಕೆ. ಅವ್ರು ಹೇಳಿದಾಗೆ ಒಂದು ಮಾತನ್ನು ಹೇಳಿದರು, ಮಕ್ಕಳೇ ನೀವು ತಿಳ್ಕೊಳ್ಬೇಕು, ನಶಾಮುಕ್ತ ದೇಶ ಆಗಬೇಕು ಅನ್ನುವಂಥದ್ದು ಎಲ್ಲ ಕಡೆ ಇದೆ ಇವತ್ತು. ನೀವೆಲ್ಲ ಯೋಚನೆ ಮಾಡಿ, ನೀವು ಯಾವತ್ತೂ ಕೂಡ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗಬಾರ್ದು. ಉತ್ತಮ ಸ್ನೇಹಿತರಾಗಬೇಕು. ನೀವು ಉತ್ತಮರಾಗಬೇಕು, ನಿಮ್ಮ ಪಕ್ಕದ ಸ್ನೇಹಿತರನ್ನು ಕೂಡ ಉತ್ತಮವಾಗಿ ಇಟ್ಕೊಳ್ಬೇಕಾಗಿರುವಂಥದ್ದಿಗೆ ಗೆಳೆತನವೇ ಇಹ ಲೋಕದ ಅಮೃತ ಅನ್ನುವಂತಹ ಮಾತನ್ನು ಕವಿ ಒಂದು ಕಡೆ ಹೇಳಿದ್ದಾನೆ. ನೀವೆಲ್ಲರೂ ಉತ್ತಮ ಗೆಳೆಯರಾಗಿ ಬದುಕಬೇಕಾಗಿರುವಂಥದ್ದು. ಯಾರೇ ಆಗಲಿ, ಅಥವಾ ಇನ್ನೊಬ್ಬ ನಿಮ್ಮ ಸ್ನೇಹಿತ ತಪ್ಪು ಮಾಡ್ತಾ ಇದ್ದರೆ ಕೆಟ್ಟ ದಾರಿಗೆ ಅವನ್ನ ಒಳ್ಳೆ ದಾರಿಗೆ ತಂದು ಕೊಡುವಂತಹ ಪ್ರಯತ್ನವನ್ನು ಮಾಡುವಂಥವನೇ ಉತ್ತಮ ಸ್ನೇಹಿತ ಆಗಿರ್ತಾನೆ. ಆ ರೀತಿಯಲ್ಲಿ ನೀವು ಇವತ್ತು ಡ್ರಗ್ಸ್ ಅಡಿಕ್ಟ್ಗೆ ನೀವು ಯಾವತ್ತೂ ಕೊಡಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಿಮಗೆ ಇವತ್ತು ಕಾಯ್ತಾ ಇದ್ದಾವೆ, ನಿಮ್ಮನ್ನೆಲ್ಲ ಕಡೆ ಸೆಳೆಕೊಳ್ಳೋದಕ್ಕೆ ಕಾಯ್ತಾ ಇದ್ದಾವೆ. ಬಹಳಷ್ಟು ಅವಕಾಶಗಳು ನಿಮಗೆ ಲಭ್ಯ ಆಗ್ತಾ ಇದೆ. ಆದರೆ ನೀವು ಹೇಳಬೇಕು ಯಾವಾಗಲೂ, ನಿಲ್ಲು ನೀನು ದೂರ ನಿಲ್ಲು ಅನ್ನುವಂತಹ ಮಾತನ್ನು ಅವಕ್ಕೆ ಹೇಳ್ತಾ ಇರಬೇಕಾಗಿದೆ. ನಾನು ಕೇಳಿದಾಗೆ ಮೆಡಿಕಲ್ ಸ್ಟೂಡೆಂಟ್ಸು, ಎಂಜಿನಿಯರ್ ಸ್ಟೂಡೆಂಟ್ಸು ತುಂಬ ಜನ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತೇಳಿ. ಇವತ್ತು ಇಂತಹ ನೀವೇ ಆರೋಗ್ಯ ಕೊಡುವಂತಹ ಮಕ್ಕಳುಗಳು ನೀವೇ ಅಂತಹ ಕೆಟ್ಟ ಚಟಗಳಿಗೆ ಒಳಗಾದರೆ ನೀವೆಂಥ ಆರೋಗ್ಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ? ಅದರಿಂದ ಅಂಥದ್ದು ಯಾವುದೇ ಬಂದರೂ ಕೂಡ ನೀವು ಗಟ್ಟಿ ಮನಸ್ಸು ಮಾಡಿ ಅವನ್ನು ದೂರ ಸರಿಸುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗಿದೆ. ಅದು ಮಹಾತ್ಮ ಗಾಂಧಿಯವರ ಕನಸು. ನಮ್ಮ ದೇಶಕ್ಕೆ ತಂದಂತಹ, ನಮ್ಮ ದೇಶದಲ್ಲಿ ಇದಿರಲೇಬಾರದು ಅನ್ನುವಂತಹ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಕಂಡರು. ಅವರು ಇಂಟಾಕ್ಸಿಕೇಟೆಡ್ ಯಾವುದೇ ಡ್ರಗ್ಸ್ ಯಾವುದೂ ಇರಬಾರ್ದು ಅನ್ನುವಂಥ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಅವರು. ಆ ದೃಷ್ಟಿಯಿಂದ ನೀವು ಯಾವತ್ತೂ ಕೂಡ ಅಂಥವು ಬಂದಾಗ ಅದಕ್ಕೆ ದೂರ ಇರುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗಿರುವಂಥದ್ದು. ಅವರು ಹೇಳಿದಾಗೆ ನೀವೆಲ್ಲ ಉತ್ತಮ ಸ್ನೇಹಿತರಾಗಬೇಕು, ನೀವೆಲ್ಲ ಪ್ರೀತಿ ವಿಶ್ವಾಸದ ಬದುಕಬೇಕು. ನಿಮ್ಮ ಧರ್ಮ ಯಾವುದಾನಾಗಿರಲಿ, ಜಾತಿ ಯಾವುದಾನಾಗಿರಲಿ, ನಾವೆಲ್ಲ ಒಂದೇ, ನಮ್ಮ ಮೆಡಿಕಲ್ ಜಾತಿ ಎನ್ನುವಂಥದ್ದು ಅಷ್ಟೇ ಇರಬೇಕಾಗಿರುವಂಥದ್ದು. ನೀವಿಲ್ಲಿ ಆ ಭಾವನೆಯಂತೆ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಒಬ್ಬೊಬ್ಬರಿಗೆ ಎಲ್ಲ ಬದುಕಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರು ಕೂಡ ನಿಮಗೆ ಫ್ರೆಂಡ್ಲಿಯಾಗಿ ಯಾವಾಗಲೂ ಇರ್ತಾರೆ ಅನ್ನುವಂಥ ಭರವಸೆ ನನಗಿರುವಂಥದ್ದು. ಮೇಲಿಂದ ಮೇಲೆ ಇವತ್ತು ನಿಮಗೆ ಆಗ್ತಾ ಇದ್ದಾರೆ. ಯಾವುದೇ ನಮ್ಮ ಕಾಲೇಜಿನಲ್ಲಿ ರ್ಯಾಗಿಂಗ್ ಅನ್ನೋದು ಇಲ್ಲ, ಅದನ್ನು ಯಾವುದು ಕೂಡ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿ ನೋಡಿ, ಎಲ್ಲಿ ಬೇಕೋ ದಾರಿಯಲ್ಲೂ ಕೂಡ ನಿಮಗೆ ಇವತ್ತೆಲ್ಲ ಕಾಣ್ತಾ ಇರ್ತಾರೆ. ಇವತ್ತು ದೇಶವೇ ಒಂದು ರೀತಿಯಲ್ಲಿ ಸರ್ವೇಲೆನ್ಸ್ ಅಂತ ಹೇಳ್ಬೋದು. ನೀವು ದಾರಿಯಲ್ಲಿ ತಪ್ಪು ಮಾಡಿದ್ರೆ ನಮಗೆ ನೋಟಿಸ್ ಬರ್ತದೆ. ನೀವು ಟ್ರಾಫಿಕ್ನಲ್ಲಿ ಏನಾದ್ರು ಜಂಪ್ ಮಾಡಿದ್ರೆ ನಮಗೆ ನೋಟಿಸ್ ಬರ್ತದೆ. ನೀವೇನಾದರೂ ಸೀಟ್ ಬೆಲ್ಟ್ ಹಾಕಲಿಲ್ಲ ನೋಟಿಸ್ ಬರ್ತದೆ ನಿಮಗೆ. ನೀವೇನಾದರೂ ದಾರಿಯಲ್ಲಿ ನಿಂತ್ಕೊಂಡ್ರಿ, ಅಲ್ಲಿ ನೀವು ಹೋದರೂ ನಿಮಗೂ ನೋಟಿಸ್ ಬರ್ತದೆ ಅಂತ ಹೇಳಬೇಕಾಗಿರುವಂಥದ್ದು. ಅದರಿಂದ ಯಾರೂ ಕೂಡ ಅದಕ್ಕೆ ಅವಕಾಶ ಇರೋದಿಲ್ಲ. ನೀವು ಧೈರ್ಯವಾಗಿ ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ವಿ ಸಿ ಅವರು ಹೇಳಿದಾಗೆ ಒಂದು ಗ್ರೀನ್ ಕ್ಯಾಂಪಸ್ ಆಗಬೇಕು ಅನ್ನುವಂಥದ್ದು, ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ಕ್ಯಾಂಪಸ್ ಆಗಬೇಕು ಅನ್ನುವಂಥದ್ದು ಅವ್ರ ಕನಸಿರುವಂಥದ್ದು. ಆ ನಿಟ್ಟಿನಲ್ಲಿ ಇದು ನಮ್ಮ ದೇಶದಲ್ಲೇ ಅದು ಬೇಕಾಗಿರುವಂಥದ್ದು. ಇವತ್ತು ಇರೋದ್ರೊಳಗೆ ನಾವು ಅದನ್ನು ಉಳಿಸ್ಕೊಂಡು ಆದಷ್ಟು ಒಂದು ಗ್ರೀನರಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದೆಲ್ಲ ನಮ್ಮ ಪ್ರಾಂಶುಪಾಲರು ಮತ್ತು ಅವರ ವಿಭಾಗದ ಮುಖ್ಯಸ್ಥರು ಆ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವರೆಲ್ಲರ ಮಾತುಗಳನ್ನು ಕೇಳಿದ್ದೀರಿ. ವಿಶೇಷವಾಗಿ ಇವತ್ತು ಸಚ್ಚಿದಾನಂದರವರು ಅವರು ನಿವೃತ್ತರಾದ ಮೇಲೆ ಅವರಿಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲೇ ಅವರಿಗೆ ವಿ ಸಿ ಆಗೋಕ್ಕೆ ಅವಕಾಶ ಇತ್ತು. ಅವ್ರನ್ನ ಕರೀತಾ ಇದ್ರು, ಅವ್ರಿಗೆ ಬನ್ನಿ, ನಮಗೆ ಬನ್ನಿ ಅಂತ ಹೇಳ್ತಾಯಿದ್ರು. ಅವರಿಗೆ ನಾನು ಕೇಳಿದೆ, ಎಲ್ಲ ಬೆಳೆದಿರೋ ಶಾಲೆಗೆ ಹೋಗಿ ನೀವು ಯೂನಿವರ್ಸಿಟಿಗಳಿಗೆ ಹೋಗಿ ಕೆಲಸ ಮಾಡೋದಲ್ಲ,
ಬೆಳೆಸಬೇಕಾಗಿರೋದು ನಿಮ್ಮ ಕೆಲಸ. ನಿಮಗೆ ಒಂದು ಉತ್ತಮ ಅವಕಾಶ ಇದೆ, ನೀವು ಇಲ್ಲಿ ಬರಬೇಕು ಅಂತಂದಾಗ ಅವರು ಮಾತನಾಡದೆ ಒಪ್ಪಿಕೊಂಡು ಈ ಒಂದು ಸೇವೆಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರು ಇರೋದು ನಮಗೆ ಒಂದು ದೊಡ್ಡ ಒಂದು ಶಕ್ತಿ ಇದ್ದಾಗೆ, ನಮ್ಮ ಕಿರೀಟಕ್ಕೆ ಒಂದು ಕೋಡು ಮುಡಿದಾಗೆ ಅಂತ ಹೇಳಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ಅವರು ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಗಳೆಲ್ಲರೂ ಕೂಡ ಇವತ್ತು 2-3 ಬಂದಿದ್ದಾರೆ. ಇಲ್ಲಿ ಬಹಳ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ನಂದೀಶ್ ಅವರು ಭಾಳ ಒಳ್ಳೆಯ ಡಾಕ್ಟ್ರ್. ಅವರು ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಯಾರಪ್ಪ ಡಾಕ್ಟ್ರು ಅಂದರೆ ನಂದೀಶ್ ಅಂತಲೇ ಹೆಸರು, BC ರಾಯ್ ಅಂತ ಕರೀತಾರೆ ಅವರು ಒಂದು ರೀತಿಯಲ್ಲಿ. ಆ ರೀತಿ ಅಲ್ಲಿ ಬಡವರಿಗೆ ಯಾರೇ ಬರಲಿ, ಎಷ್ಟೊತ್ತನೇ ಬರಲಿ, ತನ್ನ ಮನೆಯೇ ಆಸ್ಪತ್ರೆಯನ್ನು ಮಾಡಿಕೊಂಡು ಸೇವೆ ಸಲ್ಲಿಸುವಂಥ ಕೆಲಸವನ್ನು ಫ್ರೀ OPD ಯಾರ ಹತ್ರ ಇಲ್ಲ, ಅಷ್ಟು ಬಡವರ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡಿರುವಂಥವ್ರು. ಅವ್ರು ನಮ್ಮ ಗವರ್ನಿಂಗ್ ಕೌನ್ಸಿಲಿಗೆ ಬಂದರೆ ಹೆಂಗೆ ಬರ್ತಾರೆ ಅಂತಲೇ ತಿಳ್ಕೊಬೇಕು. ನಿಮಗೆ ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ನಮ್ಮ ಆಸ್ಪತ್ರೆ ತಿರುಗಾಡ್ಕೊಂಬರ್ತಾರೆ. ಇವ್ರು ಹೆಂಗೆ ನೋಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಇವ್ರೇನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಇಲ್ಲ ಅನ್ನೋದನ್ನು ಯಾವ ಡಾಕ್ಟ್ರನ್ನು ಕೇಳೋಕ್ಕೆ ಹೋಗೋದಿಲ್ಲ ಇವ್ರನ್ನೆಲ್ಲ. ಆದರೆ ನೇರವಾಗಿ ಅವ್ರ ಆಸ್ಪತ್ರೆ ಒಳಗೆ ಹೋಗಿ ಪೇಷಂಟ್ಸ್ನೆಲ್ಲ ವಿಚಾರಿಸ್ಕೊಂಡು ಬಂದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬಂದು ಆಮೇಲೆ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಬರ್ತಾರೆ. ಆ ರೀತಿ ವಿಶೇಷವಾಗಿರುವಂಥವ್ರು ನಮ್ಮ ನಂದೀಶ್ ಡಾಕ್ಟ್ರ್ ಅವರು ಕೂಡ ಅವರು ಪ್ರಾಂಶುಪಾಲರಾಗಿ ತುಂಬ ಕೆಲಸವನ್ನು ಮಾಡಿದ್ದಾರೆ. ಈಗಲೂ ಕೂಡ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಬಹಳ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅವರು. ಜೊತೆಗೆ ನಮ್ಮ ಶಾಂತರಾಜರವರು ಬಹಳ ವಿರೋಧ ಇತ್ತು ಅವ್ರಿಗೆ. ಅವರು ಬಹಳ ಕಟ್ಟ ವಿರೋಧಿಗಳು ಅಂದರೆ ಮೆಡಿಕಲ್ ಕಾಲೇಜ್ ಮಾಡಬಾರ್ದು ಅಂತಲೇ ವಿರೋಧ ಇದ್ದಿದ್ದು ಅವರಿಗೆ. ಆದರೆ ನಾವು ಅವ್ರ ವಿರೋಧವನ್ನು ಲೆಕ್ಕಿಸದೇ ಕೂಡ ಅವ್ರಿಗೆ ಇವತ್ತು ಕಾಲೇಜ್ ಮಾಡಿರೋದು ನೋಡಿ ಬಹಳ ಸಂತೋಷ ಆಗ್ತಾ ಇರುವಂಥ ಒಬ್ಬ ವ್ಯಕ್ತಿ ಅಂತಂದರೆ ನಮ್ಮ ಶಾಂತರಾಜು ಅಂತ ಹೇಳಬೇಕಾಗಿರುವಂಥದ್ದವರು. ಅವರು ಕೂಡ ಬಹಳ ಸಕಲೇಶ್ಪುರದಿಂದ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬಿಡ್ತಾರೆ. ಅವರು ಇಷ್ಟು ವಯಸ್ಸಾದರೂ ಕೂಡ ನಮ್ಮ ಸೊಸೈಟಿದಿರ್ಬೋದು ಇದಿರ್ಬೋದು ಭಾಳ ಆ್ಯಕ್ಟಿವ್ ಆಗಿ ಬಂದು ಒಳ್ಳೆಯ ಮಾರ್ಗದರ್ಶನ. ಅವ್ರಿಗೆ ಏನಂದ್ರೆ ಇಲ್ಲ, ಮಠ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ನಿರಂತರವಾಗಿ ನಡೆಯಬೇಕು ಅನ್ನುವಂಥ ಆಸೆ ಬಹಳಷ್ಟು ಅಪೇಕ್ಷೆ ಇರುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ TM ಸ್ವಾಮಿಯವರು ಮತ್ತು TK ನಂಜುಂಡಪ್ಪನವರು, ನಮ್ಮ GV ಸ್ವಾಮಿಯವರು, ನಮ್ಮ ಶಿವಕುಮಾರ್ ಏನವರು, ಇವರೆಲ್ಲರೂ ಕೂಡ ಒಂದು ತಂಡ ಇದೆ ನಮಗೆ. ಇದೆಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು, ಉತ್ತಮವಾದ ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅವೆಲ್ಲವನ್ನು ಜಾರಿಗೆ ತರುವಂಥ ಕೆಲಸವನ್ನು ಪರಮೇಶ್ವರವರು, ಶಾಲಿನಿರವರು, ನಿರಂಜನ್ರವರು, ನಮ್ಮ ಸಂಜೀವ್ ಕುಮಾರ್ ಅವರು ಮತ್ತು ಇವರೆಲ್ಲರೂ ಕೂಡ ಅದನ್ನು ತಕ್ಷಣ ಜಾರಿಗೊಳಿಸಿ ಅವೆಲ್ಲವನ್ನು ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇವರೆಲ್ಲರ ಸೇವೆಯನ್ನು ಕೂಡ ನಾನು ಸ್ಮರಿಸ್ಕೊಡ್ತಾ, ಇವತ್ತು ವಿಶೇಷವಾಗಿ ನಮ್ಮ ಹುಲಿ ನಾಯಕರವರು ಬಂದಿದ್ದಾರೆ. ಬಹುಶಃ ನಮಗೆ ಅವ್ರಿಗೆ ಸ್ಪರ್ಧೆ ಇಲ್ಲ. ನಮಗೆ ನೋಡಿ, ಅವರೊಂದು ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದಾರೆ, ಪಕ್ಕದಲ್ಲೇ ಇದೆ ಅವ್ರದ್ದು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿ. ಅವ್ರದ್ದು ಆಲೇ ಪ್ರಾರಂಭವಾಗಿ 10 ವರ್ಷ ಆಗಿರಬೇಕು ಹೆಚ್ಚು ಕಡಿಮೆ. ಪ್ರಾರಂಭ ಮಾಡಿದ್ಮೇಲೆ ಅವ್ರು ಕಷ್ಟ ಅನುಭವಿಸ್ತಾಯಿದ್ರು. ಅದು ನೋಡಿದ್ರೆ ನಮಗೆ ಭಯ ಆಗ್ತಾಯಿತ್ತು. ತುಂಬ ಕಷ್ಟಪಟ್ಟು ಅವರೂ ಕೂಡ ಇವತ್ತು ಕಾಲೇಜನ್ನು ಉತ್ತಮವಾದಂತಹ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅವರು ಮಾಡಲಿ ಇವರು ಮಾಡಲಿ ಅನ್ನುವಂಥ ಸಂತೋಷ. ನಮ್ಮ ಸಿದ್ಧಾರ್ಥ ಕಾಲೇಜು ಅಷ್ಟೇ, ಅಲ್ಲಿ ಶಿವಪ್ರಸಾದ್ ಅಂತ ಇದ್ದರು ಅವ್ರ ಹಿಂದೆ. ಆ ಮನುಷ್ಯನಿಗೆ ಎಷ್ಟು ಭಾವನೆ ಇತ್ತು ಅಂತಂದರೆ, ಸಿದ್ಧಗಂಗಾ ಮಠದವರು ಮೆಡಿಕಲ್ ಕಾಲೇಜ್ ಮಾಡಲೇಬೇಕು, ನಾನು ನಿಂತ್ಕೊಂಡು ಮಾಡ್ತೀನಿ ಅನ್ನುವಂಥ ಭಾವನೆ ಅವರಿಗೆ ತುಂಬ ಇದ್ದಂಥದ್ದು. ನಮ್ಮ ಶ್ರೀದೇವಿ, ಸಿದ್ಧಗಂಗಾ, ಸಿದ್ಧಾರ್ಥ ಅವು ಬೇರೆ ಬೇರೆ ಅಲ್ಲ ಅನ್ನುವಂಥ ಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂತಹ ಅವರು. ಆ ರೀತಿಯಲ್ಲಿ ಇವತ್ತು ನಮ್ಮ ಶ್ರೀದೇವಿಯ ಹುಲಿನಾಯಕರವರು ನೋಡಿ, ಅವ್ರು ಕರೆದವ್ರು ಏನೋ ಗೊತ್ತಿಲ್ಲ, ಕೊಟ್ಟವ್ರು ಇನ್ವಿಟೇಷನ್ ಕೊಟ್ಟಿರ್ತಾರೆ, ಅದು ಫಾರ್ಮಲ್ಲಾಗಿ ಅವರು ಇವರೆಲ್ಲ ಕಾಲೇಜಿನಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಅವರು ಒಪ್ಪಿ ಬಂದಿರುವಂಥ ನಿಜವಾಲು ಹೋದ ವರ್ಷವೂ ಅವರೇ ಬಂದುಬಿಟ್ಟಿದ್ರು ಅವರೇನೆ. ಈ ವರ್ಷವೂ ಕೂಡ ಅವರು ಬಂದಿರುವಂಥದ್ದು ನಮಗೆ ತುಂಬ ಹೆಮ್ಮೆ, ಸಂತೋಷ ಅನ್ನಿಸ್ತದೆ. ಈ ಒಂದು ಬಾಂಧವ್ಯಗಳು ಚೆನ್ನಾಗಿರಬೇಕಾಗಿರುವಂಥದ್ದು ಕಾಲೇಜಿನ ಮಧ್ಯದಲ್ಲಿ ಅವರು ಈ ಕಾರ್ಯಕ್ಕೆ ಭಾಗವಹಿಸಿದ್ದಾರೆ. ಇನ್ನು ವಿಶೇಷವಾಗಿ ನಮ್ಮ ನವೀನ್ರವನಿಗೆ ಎಷ್ಟು ಹೇಳಿದ್ರೂ ಸಾಲದು. ನಾನಲ್ಲಿ ಇದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗಬೇಕಪ್ಪ ಹೆಚ್ಚಿಗೆ ಮೊದಲನೇದಾಗಿ ಅಂದರೆ ನಮ್ಮ ನವೀನ್ಗೆ ಹೋಗಬೇಕಾಗಿರುವಂಥದ್ದವರು. ಇವತ್ತು ಈ ಕ್ಷಣದಲ್ಲಿಯೂ ಕೂಡ ನಾವೇನೆಲ್ಲ ಬೆಳವಣಿಗೆ ಆಗಬೇಕು ಅಂದರೆ, ಈಗ 200 ಸೀಟ್ ನಮಗೆ 150ರಿಂದ 200 ಸೀಟ್ ಹೋಯಿತು ಅಂತಂದರೆ ಅದಕ್ಕೂ ಅವರೇ ಕಾರಣ ಆಗಿರುವಂಥದ್ದು. ಅಷ್ಟು ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಮಾಡಬೇಕು, ಬಂದರೆ ಬೆಳಗ್ಗಿಂದ ರಾತ್ರಿವರೆಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿವತ್ತು ನಮ್ಮ ಭಗವಾನ್ ಜೊತೆಯಲ್ಲಿ ಬಂದಿರುವಂಥದ್ದು ನಮಗೆ ತುಂಬ ಹೆಮ್ಮೆ ಅನ್ನಿಸುವಂತಹ ಮಾತನ್ನು ಹೇಳ್ತಾ, ಆ ಪ್ರಾಂಶುಪಾಲರು ಡಾಕ್ಟರ್ ಪರಮೇಶ್ವರು, ನಿರಂಜನ್ರವರು ಮತ್ತು ಎಲ್ಲ ನಮ್ಮ ವಿಭಾಗದ ಮುಖ್ಯಸ್ಥರನ್ನು ಹೇಳ್ತಾ ಇರ್ತೀನಿ. ಇವರು ಎಲ್ಲರೂ ಕುಳಿತಿದ್ದಾರೆ, ಎಲ್ಲರೂ ಕೂಡ ನೀವು ಒಬ್ಬೊಬ್ಬರು ಪ್ರಿನ್ಸಿಪಾಲ್ ಇದ್ದಾಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಬೇರೆ ಅಲ್ಲ, ನೀವು ಒಬ್ಬೊಬ್ಬರು ಪ್ರಿನ್ಸಿಪಾಲ್ ಇದ್ದಾಗೆ ಎನ್ನುವಂಥ ಭಾವನೆ ಮಾತೇಳಿ ಅವರೆಲ್ಲ ಅದೇ ರೀತಿಯಲ್ಲಿ ಅವರವರ ವಿಭಾಗವನ್ನು ಕಟ್ಟಿ ನನ್ನ ವಿಭಾಗ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆಯಿಂದ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮತ್ತಷ್ಟು ಸ್ಫೂರ್ತಿಯಿಂದ ಮತ್ತಷ್ಟು ತರಬೇತಿಯನ್ನು ಪಡೆದು ನಮ್ಮ ಒಂದು ಕಾಲೇಜಿನ ಗುಣಮಟ್ಟವನ್ನು ಇನ್ನೂ ಉತ್ಕೃಷ್ಟವಾಗಿ ಬೆಳೆಸೋದಕ್ಕೆ ಅವರೆಲ್ಲರೂ ಕೂಡ ಶ್ರಮಪಡಲಿ ಎನ್ನುವಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ನೀವೆಲ್ಲರೂ ಕೂಡ ಈ ಕಾಲೇಜಿಗೆ ಬಂದಿದ್ದೀರಿ. ಈ ಕಾಲೇಜು ನಿಮ್ಮದಾಗಿದೆ.
ಇನ್ನು 4.5 ವರ್ಷಗಳ ಕಾಲ ಇದು ನಿಮ್ಮ ಮನೆ ಇದ್ದಾಗೆ ನೀವೆಲ್ಲ ಇದನ್ನು ನೀವೇ ನೋಡ್ಕೊಳ್ಬೇಕಾಗಿರುವಂಥದ್ದು. ಇದಕ್ಕೆ ಯಾವುದೇ ಧಕ್ಕೆ ಆಗಲಿ ಮತ್ತೊಂದಾಗಲಿ, ನೀವು ಬಿಟ್ಟು ಹೋಗಬೇಕಾದ್ರೆ ಹೇಗಿತ್ತು ತಮಗೆ ಬಂದಾಗ ಹೇಗಿತ್ತೋ ಹೋಗಬೇಕಾದ್ರೂ ಹಾಗೇ ಬಿಟ್ಟು ಹೋಗುವಂತಹ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ. ಹಾಸ್ಟೆಲ್ ಜೀವನ ಇರಲಿ, ಕಾಲೇಜ್ ಜೀವನ ಇರಲಿ, ಆಸ್ಪತ್ರೆಯಲ್ಲಿರಲಿ, ಅವೆಲ್ಲವನ್ನು ನೀವು ಪ್ರಯೋಜನ ಪಡ್ಕೊಂಡು ಉತ್ತಮ ಡಾಕ್ಟ್ರಾಗಿ ಪ್ರಯತ್ನವನ್ನು ಮಾಡಿ ಅಂತ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಪೋಷಕರಿಗೂ ಕೂಡ ಅಭಿನಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ.